ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಸರಿಗಮಪ ಹೆಲ್ತ್ ಪಾರ್ಟ್ನರ್ ಆಗಿರುವಂತಹ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಸ್ ಕಡೆಯಿಂದ ಈಗ ವೇದಿಕೆ ಮೇಲೆ ಆಗಮಿಸಲಿದ್ದಾರೆ. ಸ್ವಾಗತಿಸಿ ಪದ್ಮಶ್ರೀ ಡಾಕ್ಟರ್ ಕಾಮಿನಿ ರಾವ್, ಕೋ ಫೌಂಡರ್ ಅಂಡ್ ಚೇರ್ಮನ್ ಆಫ್ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಸ್, ಹಾಗೂ ಇವರ ಜೊತೆ ಡಾಕ್ಟರ್ ಪೂಜಾ ಸಿದ್ಧಾರ್ಥ ರಾವ್, ಕೋ ಫೌಂಡರ್ ಅಂಡ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಸ್. ನನಗೆ ಅಂತೂ ತುಂಬಾ ಖುಷಿ ಆಯ್ತು. ಇಷ್ಟು ಪುಟಾಣಿಗಳು ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ ಅಂದರೆ, ಟ್ರೈನಿಂಗ್ ಅವ್ರು ಏನು ತಗೊಳ್ತಾರೆ, ಇಟ್ ಈಸ್ ಅಮೇಝಿಂಗ್. ಥ್ಯಾಂಕ್ ಯು ನನಗೆ ಇದು ಕೊಡೋದು. ಆ್ಯಂಡ್ ಆಲ್ ದ ಪುಟಾನೀಸ್ ಆ್ಯಂಡ್ ಬಟಾನೀಸ್, ಓಕೆ, ಆಲ್ ದ ಬೆಸ್ಟ್, ಡೂ ವೆಲ್ ಆ್ಯಂಡ್ ಲೆಟ್ ದ ಬೆಸ್ಟ್ ಪರ್ಸನ್ ವಿನ್. ಥ್ಯಾಂಕ್ ಯು. ನಿಮ್ಮಿಬ್ಬರ ಕಡೆಯಿಂದ ಏನಾದರೂ ಒಂದು ಸ್ಪೆಷಲ್ ಮೆಸೇಜ್ ಏನಾದರೂ ಇದೆಯಾ? ನಾನು ಕೇಳ್ಪಟ್ಟು ಏನೋ ಸ್ಪೆಷಲ್ ಮೆಸೇಜ್ ತಂದಿದ್ದೀರಾ ನೀವು ಅಂತ ಹೇಳಿ. ಒಂದು, ನಮ್ಮ ಎಲ್ಲ ಸ್ಪರ್ಧಿಗಳಿಗೂ ಹಾಗೂ ಅವರ ಮನೆಯವ್ರಿಗೆ ನಮ್ಮ ಆಸ್ಪತ್ರೆಯಲ್ಲಿ ಫ್ರೀ 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 ಚೆಕಪ್ಸ್. ವಾವ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದೀಸ್ ಡೇಸ್, ಎಸ್ಪೆಷಲಿ ತಾಯಿರಿಗೆ. ಲವ್ಲಿ. ಯಾಕೆಂದ್ರೆ ತಂದೆ ತಾಯಿಗಳು ಚಿಕ್ಕ ವಯಸ್ಸಿಂದ ಏನು ಕಷ್ಟಪಟ್ಟು ಮಾಡಿರ್ತಾರೆ, ಮಕ್ಕಳಾದ ಮೇಲೆ ಅವ್ರ ಆರೋಗ್ಯ ಅವ್ರು ನೋಡ್ಕೊಳ್ಳೋದು ಮರ್ತು ಬಿಡ್ತಾರೆ. ನಿಜ ಅಲ್ವಾ? ಹಾಗಾಗಿ ಅಂತ ತಂದೆ ತಾಯಿಗಳಿಗೆ ನಮ್ಮ ಆಸ್ಪತ್ರೆಯಲ್ಲಿ ಫ್ರೀ ಚೆಕಪ್ ಹಾಗೂ ಅದಕ್ಕೆ ಬೇಕಾದಂತ ಏನಾದರೂ ಟ್ರೀಟ್ಮೆಂಟ್ ಇದ್ರೂ ಕಂಪ್ಲೀಟ್ ಆಗಿ ಫ್ರೀ ಮಾಡ್ಕೊಡ್ತೀವಿ. ವಾವ್, ಸೂಪರ್. ಇದರ ಜೊತೆಗೆ ಗ್ರ್ಯಾಂಡ್ ಫಿನಾಲೆಯಲ್ಲಿ 2 ಲಕ್ಷ ಬಹುಮಾನವನ್ನ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ ಕಡೆಯಿಂದ ಓರ್ವ ಸ್ಪರ್ಧಿಗೆ ಅವ್ರು ಕೊಡ್ತಾ ಇದ್ದಾರೆ. ಆ ಸ್ಪರ್ಧಿ ಯಾರು ಅನ್ನೋದನ್ನ ನಾವು ಗ್ರ್ಯಾಂಡ್ ಫಿನಾಲೆಯಲ್ಲಿ ನೋಡೋಣ. ಆಲ್ ದ ವೆರಿ ಬೆಸ್ಟ್. ಹೀಗೆ ಒಳ್ಳೇದಾಗ್ಲಿ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಜೈ ಕರ್ನಾಟಕ. ಅರ್ಜುನ್ ಸರ್, ಇಟ್ ವಾಸ್ ಸಚ್ ಅನ್ ಅಮೇಝಿಂಗ್ ಪರ್ಫಾರ್ಮೆನ್ಸ್. ಎರಡನೇ ಮಾತೇ ಇಲ್ಲ. ಡೆಫಿನೆಟ್ಲಿ ಯು ಸಾಂಗ್ ಬ್ರಿಲಿಯಂಟ್. ಎರಡನೇ ಮಾತೇ ಇಲ್ಲ, ತುಂಬ ಚೆನ್ನಾಗಿದೆ. ಈ ಸಾಂಗು ಅಷ್ಟು ಈಸಿ ಅಲ್ಲ ಅರ್ಥ ಮಾಡ್ಕೊಳ್ಳೋದು. ಅನುರಾಧ ಭಟ್ ಮೇಡಮ್ ಅವರ ಟೆಕ್ನಿಕ್ಸ್, ನೀವು ಗೋ ಟು ದ ಹೈ ನೋಟ್ಸ್, ವಾಯ್ಸ್ ಹೆಂಗೆ ಯೂಸ್ ಮಾಡೋದು ಎಲ್ಲವೂ ಕೂಡ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ ಅವ್ರ ಹತ್ರ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಅರ್ಜುನ್ ಸರ್. ಗುರುಗಳೇ, ಕೆಲವು ಜಾಗಗಳು ತುಂಬಾನೇ ಸ್ಪಷ್ಟವಾಗಿ ಅದ್ಭುತವಾಗಿತ್ತು. ಇನ್ ಕೆಲವು ಲ್ಯಾಂಡಿಂಗ್ ನೋಟ್ಸ್ ಅಲ್ಲಿ ಒಂಚೂರು ವೇರಿಯೇಷನ್ಸ್ ಇತ್ತು ಅಂತ ನನಗೆ ಅನಿಸ್ತು. ಬಟ್ ಡೆಫಿನೆಟ್ಲಿ ವೆರಿ ಪ್ರಾಮಿಸಿಂಗ್ ಫ್ಯೂಚರ್ ಯು ಹ್ಯಾವ್ ಸುರೇಶ್. ಈ ಪರ್ಫಾರ್ಮೆನ್ಸ್ ನೋಡಿದಾಗ ಒಂಚೂರು ಐ ಥಿಂಕ್ ಲ್ಯಾಂಡಿಂಗ್ ನೋಟ್ಸ್ ಅಲ್ಲಿ ಒಂಚೂರು ಇನ್ನು ಗಮನ ಇದ್ದಿದ್ರೆ ಚೆನ್ನಾಗಿರ್ತೈತೆ ಏನೋ ಅಂತ ಅನಿಸ್ತು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗುರುಗಳೇ. ಶರಣ್ ಸರ್, ನನಗೆ ಕಣ್ಣು ಮುಚ್ಚಿಕೊಂಡು ಪುರಂದರದಾಸರನ್ನೇ ನೆನಪು ಮಾಡ್ಕೊಂಡ್ಬಿಡ್ತು. ನನಗೆ ಈ ಹುಡುಗಿಯ ಹಾಡಿನ ಮುಖಾಂತರ ಪುರಂದರದಾಸರ ದರ್ಶನವನ್ನು ಇವತ್ತು ನನಗೆ ಈ ಹುಡುಗಿ ಕೊಡ್ತು. ನನಗೆ ನಿಜಕ್ಕೂ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಚಂದ ಇದನ್ನು ನೋಡ್ತಾ ಇದ್ದೀನಲ್ಲ, ಒಂದು ಸಾರ್ಥಕತೆಯ ಮನೋಭಾವ ನನಗೆ ಇಲ್ಲಿಗೆ ಬಂದಿದ್ದಕ್ಕೆ, ನಿಮ್ಮನ್ನ ನಾನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ನಿಮಗೆ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಒಳ್ಳೇದಾಗ್ಲಮ್ಮ. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಒಳ್ಳೇದಾಗಲಿ. ಥ್ಯಾಂಕ್ ಯು ಶರಣ್ ಸರ್. ಥ್ಯಾಂಕ್ ಯು ಸುದೀಕ್ಷಾ ಅವರೇ. ಈಗ ಜೂರಿ ಕಡೆಯಿಂದ ನಿಮ್ಮ ಪರ್ಫಾರ್ಮೆನ್ಸ್ಗೆ ಸ್ಕೋರ್ಸ್ ಏನು ಅಂತ ನೋಡೋಣ. ಇಟ್ಸ್ 100 ಔಟ್ ಆಫ್ 100. ಸುದೀಕ್ಷಾ ಅವರ ಪರ್ಫಾರ್ಮೆನ್ಸ್ ಆಗಿದೆ ವೈಟ್ ಗೋಲ್ಡ್ ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್. ನಿನ್ನೆ ಸಾರಿ ಏನ್ ಹೇಳ್ಬೇಕು, ಸಾರಿ ವೈಟ್ ಗೋಲ್ಡ್ ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್ ಸಿಕ್ಕಿದೆ ನಮ್ಮ ಮನೋಜರ್ಗೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಡ್ದೆ ಕಣ. ನೀಟಾಗಿ ಆಡ್ದೆ, ಕ್ಲೀನಾಗಿ ಆಡ್ದೆ. ಗಾಡ್ ಬ್ಲೆಸ್ ಯು. ತುಂಬಾ ಚೆನ್ನಾಗಿ ಆಡ್ದೆ ನಿಜವಾಗ್ಲೂ. ವೆರಿ ನೈಸ್. ಅಲ್ಲ ಕಣೋ, ಒಂದು ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್ ಸಿಕ್ಕಿದ್ದಕ್ಕೆ ಈ ರೀತಿ ಎಕ್ಸೈಟ್ಮೆಂಟು. ಅಕಸ್ಮಾತ್ ನಿನಗೆ ಏನಾದ್ರು ನಮ್ಮ ಜಡ್ಜಸ್ ಅಂಡ್ ಶರಣ್ ಸರ್, ಮನೋಜ್ ಈ ವಾರ ನಿಮ್ಗೆ ಸಿಗ್ತಾ ಇದೆ ಟಿಕೆಟ್ ಟು ಫಿನಾಲೆ ಅಂದ್ರೆ ನೀನ್ ಹೆಂಗ್ ರಿಯಾಕ್ಟ್ ಮಾಡ್ತೀಯ? ಹಿಂಗೆಲ್ಲ ಮಾಡ್ತಾರೇನೋ? ಈಗ ಇನ್ನೊಂದು, ನಾನು ಬೇರೆ ಹೆಸರು ಹೇಳ್ತೀನಿ, ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು. ಈ ವಾರ ಈ ಟಿಕೆಟ್ ಟು ಫಿನಾಲೆ ಸಿಕ್ಕಿದೆ ಶಿವಾನಿಗೆ. ಎಲ್ಲ ಶಿವನ ಮಹಿಮೆ ಅಕ್ಕ. ನಾನು ಇಲ್ಲಿವರೆಗೂ ಬಂದಿದ್ದೇನೆ ಅಂದರೇನು ಆ ಶಿವನ ಮಹಿಮೆ. ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ ಬಾಳು ಬೆಳಗಂದಿ.
ಅಮ್ಮ. ತಾಯಿಯ ಅಪ್ಪುಗೆ ಬೆಳೆದ ಬರಪ. ಗುರುಗಳೇ, ನನ್ನೊಂದು ಕೆಟ್ಟ ಇಮ್ಯಾಜಿನೇಷನ್, ನನ್ನನ್ನು ಕ್ಷಮಿಸ್ಬೇಕು. ಈಗ ಟಿಕೆಟ್ ಫಿನಾಲೆ ಸಿಕ್ಕಿದೆ ಸುಚೇತನ್ ಸರ್ಗೆ. ಹೇಳು. ಏನು ಎಕ್ಸ್ಪ್ರೆಷನ್ ಇಲ್ಲ ಅವ್ರದ್ದು. ಅವ್ರು ಜಾಸ್ತಿ ಎಕ್ಸೈಟ್ಮೆಂಟ್ ಎಕ್ಸ್ಪ್ರೆಷನ್ ಎಲ್ಲ ಕೊಡಲ್ಲ, ಅವರು ಹಂಗೆ ಸ್ಟ್ರೈಟ್ ಆಗಿರ್ತಾರೆ. ಮನೋಜ್ ಅನ್ಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ. ಈ ಸೀಸನ್ ಟ್ರೂ ಎಂಟರ್ಟೈನರ್ ಮನೋಜ್ಗೆ ನೋಡು, ನಿನ್ ಪರ್ಫಾರ್ಮೆನ್ಸ್ ಪ್ಲಸ್ ನಿನ್ ಆಕ್ಟಿಂಗ್ ಸ್ಟ್ಯಾಂಡಿಂಗ್ ಓವೇಷನ್ ನಮ್ಮ ಜೋರಿ ಕಡೆಯಿಂದ. ಈ ಸೀಸನ್ ನನ್ನ ಮೋಸ್ಟ್ ಫೇವ್ರೇಟ್ ಸರ್. ಈ ಮುದ್ದು ಈ ಪುಟ್ಟ ಪ್ರತಿಭೆ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮಗೆ ಹಳೇ ಗಾದೆ ಒಂದು ನಮ್ಮ ಕನ್ನಡದಲ್ಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಅನ್ನೋವಂಥದ್ದು ಹೇಳ್ತಾರೆ ಗೊತ್ತಾ. ಅದನ್ನು ಈ ಥರದ ಮಕ್ಕಳು ನೋಡೇ ಬರೆದ್ರು ಅಂತ ಅನಿಸುತ್ತೆ ನನಗೆ. ಈ ಮಕ್ಕಳು ಈ ರೇಂಜಿಗೆ ಪರ್ಫಾರ್ಮ್ ಮಾಡ್ತಾರೆ ಅಂತಂತಂದರೆ ಈಗಿನ ಜನ್ರೇಷನ್ ಇದೆಯಲ್ಲ, ಖಂಡಿತವಾಗ್ಲೂ ಈ ಹುಡುಗನ ಮುಖಾಂತರ ಈಗಿನ ಜನ್ರೇಷನ್ಗೆ ಒಂದು ದೊಡ್ಡ ಚಪ್ಪಾಳೆ ರೀ. ಯಾಕಂದರೆ ಎಷ್ಟು ಚಂದ ರೆಡಿ ಆಗ್ತಾ ಇದ್ದಾರೆ ಅಂತಂದರೆ ನಾವು ಇಮ್ಯಾಜೇ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಒಟ್ಟಾರೆ ಮನೋಜ್, ನೀನೊಂದು ಪ್ಯಾಕೇಜ್ ಕಣಪ್ಪ. ನೀನು ನಾಳೆ ನಾನು ಸಿಂಗರ್ ಆಗ್ತೀಯ ನೀನು ಅಂತ ಹೇಳ, ಒಳ್ಳೆ ಡ್ಯಾನ್ಸರ್ ಆಗ್ತೀಯ ಅಂತ ಹೇಳ, ಅಥವಾ ಒಳ್ಳೆ ನಟ ಆಗ್ತೀಯ ಅಂತ ಹೇಳ, ನನಗೆ ಗೊತ್ತಿಲ್ಲ. ಒಬ್ಬ ಒಳ್ಳೆ ಎಂಟರ್ಟೈನರ್ ಯಾವ್ದಾರು ಆಗೋ, ಒಬ್ಬ ಸಖತ್ ಎಂಟರ್ಟೈನರ್ ಆಗ್ತೀಯ ಅಂತ ಮಾತ್ರ ನಾನು ಇಲ್ಲಿ ಗ್ಯಾರಂಟಿ ಬರೆದು ಕೊಡ್ತೀನಿ. ಥ್ಯಾಂಕ್ಸ್ ಸರ್. ಒಳ್ಳೇದಾಗ್ಲಪ್ಪ. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಶರಣ್ ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಕಣ. ಥ್ಯಾಂಕ್ಸ್ ಅಕ್ಕ. ಒಳ್ಳೇದಾಗಿ ಕಣ. ಥ್ಯಾಂಕ್ ಯು. ಬಾಯ್ ಕಣ. ಈ ಸೀಸನಿನ ಕ್ಲೈಮ್ಯಾಕ್ಸ್ ಅಂತ ಇನ್ನೆರಡು ಮೆಟ್ಟಿಲು ದಾಟಿದ್ರೆ ಸಿಗೋದು ಐತಿಹಾಸಿಕ ಗ್ರ್ಯಾಂಡ್ ಫಿನಾಲೆ. ಡೈರೆಕ್ಟ್ ಆಗಿ ಫಿನಾಲೆ ಮುಟ್ಟುವಂತಹ ಕನಸು ಇವತ್ತು ನನಸಾಗುತ್ತೆ. 13 ಸ್ಪರ್ಧಿಗಳು ಫಿನಾಲೆ ಟಿಕೆಟ್ಗಾಗಿ ಗುದ್ದಾಟ ನಡೆಸಲಿದ್ದಾರೆ. ಆದ್ರೆ ಇರೋದು ಒಂದೇ ಒಂದು ಟಿಕೆಟ್. ಅದಕ್ಕಾಗಿ ಗುದ್ದಾಡೋರು 13 ಸ್ಪರ್ಧಿಗಳು. ಆಟದ ಗಮ್ಮತ್ತು ಇರೋದೇ ಇಲ್ಲಿ. ಒಂಥರ ನಿಜವಾದ ಥ್ರಿಲ್ಲಿಂಗ್ ಎಪಿಸೋಡ್ ಅಂತಂದ್ರೆ ಈ ಎಪಿಸೋಡ್ ಅಂತ ಹೇಳ್ಬೋದು. ಟಿಕೆಟ್ ಫಿನಾಲೆಗೆ ಅರ್ಹತೆ ಪಡೆಯುವಂತ ಆ ಓರ್ವ ಸ್ಪರ್ಧಿ ಯಾರು?